ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ಮಾರ್ನಿಂಗಿಂದನೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನೋಡಿ ಬೆಳಗ್ಗೆನೇ ಚಪಾತಿ ಮಾಡೋಣ ಅಂತಂದು ನೆನ್ನೆನೇ ಬೆಂಡೆಕಾಯಿನೆಲ್ಲ ಹೆಚ್ಚಿಟ್ಟಿದ್ನಲ್ಲ, ಚಪಾತಿ ಹಿಟ್ಟನ್ನ ಬೇಗನೆ ಕಲಸಿಕ್ತಾ ಇದ್ದೀನಿ. ಬೇಗ ಕಲಸಿಟ್ಟೆ ಅಂತಂದರೆ ಚೆನ್ನಾಗಿ ನೆಂದರೆ ಚಪಾತಿ ಸ್ಮೂತಾಗಿ ಬರುತ್ತೆ. ಈ ಥರ ಸ್ವಲ್ಪ ಗಟ್ಟಿ ಕಲಿಸ್ಬಾರ್ದು, ಚಪಾತಿ ಆವಾಗಲೇ ಹೊರಟಾಗೋದು. ಸ್ಮೂತಾಗಿ ಕಲಸಿಟ್ರೆ ತುಂಬ ಚೆನ್ನಾಗಿ ಚಪಾತಿನೂ ಸ್ಮೂತಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಿಂಗೆ ಚೆನ್ನಾಗಿ ಮಿದಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಿದ್ದರೆ ನಾವು ಎಷ್ಟು ಮಿದಿತೀವೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ಚೆನ್ನಾಗಿ ಈ ಥರ ಮಿದ್ದು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮಿದ್ದಿ ಚಪಾತಿ ಹಿಟ್ಟನ್ನ ಎತ್ತಿಡ್ತಾಯಿದ್ದೀನಿ. ಇವತ್ತು ಎಲ್ಲ ಹೌಸ್ ವೈಫ್ಗಳಿಗೂ ಏನು ಹೇಳೋಣ ಅಂದರೆ ಒಂದು 5 ಟಿಪ್ಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ನನ್ನ ಜೀವನದಲ್ಲೂ ಇವನ್ನೆಲ್ಲ ಅಳವಡಿಸ್ಕೊಂಡ್ಮೇಲೆ ನನಗೂ ಲೇಜಿನೆಸ್ಸು, ಸೋಂಬೇರಿತನ ಅನ್ನೋದು ನನ್ನ ಜೀವನದಿಂದ ಆಚೆ ಹೋಯ್ತು ಅಂದ್ಕೋಬೋದು ಫ್ರೆಂಡ್ಸ್. ನಾನು ಫಸ್ಟೆಲ್ಲ ಹಾಗೆ ಮಾಡ್ತಿದ್ದೆ ಫ್ರೆಂಡ್ಸ್. ಹೇಗೆ ಮಾಡಿದ್ರಾಯ್ತೆ, ಬಿಟ್ಟರಾಗುತ್ತೆ ಅಂದ್ಕೊಂಡು ಜೀವನ ಮಾಡ್ತಿದ್ದೆ. ಆವಾಗ ನನಗೆ ಅನ್ನಿಸ್ತು ಏನು ಅಂತಂದರೆ, ರಾತ್ರಿ ಬೇಗ ಮಲಗಬೇಕು ಫ್ರೆಂಡ್ಸ್, ಬೆಳಗ್ಗೆ ಬೇಗ ಏಳಬೇಕು. ಆವಾಗ ಕೆಲಸನೂ ಬೇಗ ಆಗುತ್ತೆ, ಮೈಂಡು ಫ್ರೆಶ್ ಆಗಿರುತ್ತಲ್ಲ, ಯಾವ ಕೆಲಸನೂ ಬೇಜಾರು ಅನಿಸೋದಿಲ್ಲ. ಆಮೇಲೆ ಎದ್ದ ತಕ್ಷಣ ಕೆಲವರಿಗೆ ಮೊಬೈಲ್ ನೋಡೋ ಅಭ್ಯಾಸ ಇರುತ್ತೆ. ಸ್ಟೇಟಸ್ ನೋಡೋದು, ಮೊಬೈಲ್ ನೋಡಿಕೊಂಡು ಯಾರ್ಯಾರು ಏನೇನು ಹಾಕಿದ್ದಾರೆ ಅಂತೆಲ್ಲ ನೋಡ್ತಾ ಇರ್ತಾರೆ. ಆ ಅಭ್ಯಾಸ ತುಂಬ ಕೆಟ್ಟದ್ದು ಫ್ರೆಂಡ್ಸ್. ಬೆಳಗ್ಗೆ ಎದ್ದ ತಕ್ಷಣವೇ ಮೊಬೈಲ್ ಇಟ್ಕೋಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಇಟ್ಕೊಂಡ್ರೆ ಯಾವ ಕೆಲಸನೂ ಆಗೋಲ್ಲ ಫ್ರೆಂಡ್ಸ್. ಕೆಲಸಗಳಿದ್ರು ಅಷ್ಟೇ, ಅಲ್ಲಿ ನಮಗೆ ಮೊಬೈಲ್ ಅಟ್ರಾಕ್ಟಿವ್ ಆಗಿ ಎಳಿತಾ ಇರುತ್ತೆ, ನೋಡಬೇಕು, ಇದೊಂದು ಸ್ವಲ್ಪ ನೋಡೋಣ, ಇನ್ನೊಂದು ಸ್ವಲ್ಪ ನೋಡೋಣ ಅಂತವ. ಆದ್ದರಿಂದ ನಾವು ಕೆಲಸ ಆಗೋ ತನಕ ನಾವು ಮೊಬೈಲ್ನೇ ಮುಟ್ಬಾರ್ದು ಫ್ರೆಂಡ್ಸ್. ಅದೊಂದು ಮಾಡ್ತಿದ್ದೆ ನಾನು, ಅದನ್ನು ನನ್ನ ಲೈಫಲ್ಲಿ ತೆಗೆದಾಕ್ಬಿಟ್ಟೆ. ಇವಾಗ ನಾನು ಬೆಳಗ್ಗೆ ಮಕ್ಳನ್ನ ಕಳಿಸೋವರೆಗೂ ಮೊಬೈಲ್ ಹಿಡಿಯೋದೇ ಇಲ್ಲ ಫ್ರೆಂಡ್ಸ್. ಮೊಬೈಲ್ ನೋಡ್ತಾ ಇದ್ದರೆ ಕೆಲಸನೇ ಆಗೋಲ್ಲ ಅಂದ್ಕೊಂಡ್ಬಿಟ್ಟು ಬೇಗ ಬೆಳಗ್ಗೆ ಎದ್ಬಿಟ್ಟು ನನ್ನ ಕೆಲಸ ಎಷ್ಟಾಯಿತೋ ಅಷ್ಟು ಮೊಬೈಲ್, ಆಮೇಲೆ ಲಾಸ್ಟಲ್ಲೆಲ್ಲ ಹೋದ್ಮೇಲೆ ಸ್ವಲ್ಪ ಫ್ರೀ ಆದಮೇಲೆ ನೋಡ್ತಾ ಕೂತ್ಕೊತೀವಿ ಫ್ರೆಂಡ್ಸ್. ಆಮೇಲೆ ಕೆಲಸ ಇದ್ರೂ ಕೆಲವೊಬ್ಬರು ಟಿ ವಿ ನೋಡ್ತಾ ಇರ್ತಾರೆ. ಅದೊಂದು ಕೆಟ್ಟ ಹ್ಯಾಬಿಟ್ ಫ್ರೆಂಡ್ಸ್, ಅದನ್ನು ತೆಗೆದಾಕಬೇಕು. ನಮ್ಮ ಕೆಲಸ ಎಷ್ಟೋ ಅಷ್ಟು ಮಾಡ್ಕೋಬೇಕು. ಟಿ ವಿ ನೋಡಬಾರ್ದು ಅಂತಲ್ಲ, ಕೆಲಸ ಇದ್ರೂ ನೋಡ್ತಾ ಕೂತ್ಕೊಳ್ಳೋದು ತಪ್ಪು. ನಮ್ಮ ಕೆಲಸ ಮುಗಿದ್ಮೇಲೆ ಫ್ರೀ ಟೈಮಲ್ಲಿ ಸ್ವಲ್ಪ ಹೊತ್ತು ನೋಡಲಿ, ನಾವು ಬೇಡ ಅಂತ ಹೇಳಲ್ಲ. ಕೆಲಸ ಇದ್ರೂ ಟಿ ವಿ ಹಾಕ್ಕೊಂಡು ಕೂತಿರ್ತಾರೆ ಕೆಲವೊಬ್ಬರು, ಅದು ಒಂದು ಕೆಟ್ಟ ಹ್ಯಾಬಿಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಮೇಲೆ ಹಗಲೊತ್ತು ಮಲಗೋದು, ಮಧ್ಯಾಹ್ನದ ವೇಳೆ ಮಲಗೋದು ಫ್ರೆಂಡ್ಸ್, ಅದು ಒಂದು ಬ್ಯಾಡ್ ಹ್ಯಾಬಿಟ್ಟು. ಅಯ್ಯೋ ಮಾಡಿದ್ರಾಗುತ್ತವೆ, ಟಿಫನ್ ತಿಂದ ತಕ್ಷಣವೇ ಕೆಲವೊಬ್ಬರು ಮಲಗಿಬಿಡ್ತಾರೆ ಮಧ್ಯಾಹ್ನ. ಅದು ನಮ್ಮ ಸೋಂಬೇರಿತನ, ನಮಗೆ ಬ್ಯಾಡ್ ಹ್ಯಾಬಿಟ್ ಅಂತ ಅನಿಸುತ್ತೆ ಫ್ರೆಂಡ್ಸ್. ಯಾವತ್ತೂ ಮಧ್ಯಾಹ್ನ ಫ್ರೀ ಆಯಿತು ಅಂದ ತಕ್ಷಣವೇ ಮಲಗಬಾರ್ದು ಫ್ರೆಂಡ್ಸ್. ಇನ್ನೇನಾದರೂ ಕೆಲಸಗಳು ಇದ್ದೇ ಇರುತ್ತೆ. ಹೌಸ್ ವೈಫ್ ಅಂದಾಗ ಯಾವ ಸಂದಿಲಿ ಯಾವ ಮೂಲೆಯಲ್ಲಿ ಏನು ಕೆಲಸ ಇದೆ ಅಂತ ಹುಡ್ಕೊಂಡು ಮಾಡ್ತಾ ಇರಬೇಕು. ಆವಾಗಲೇ ನಮಗೆ ಸೋಂಬೇರಿತನ ಅನ್ನೋದು ನಮ್ಮ ಜೀವನದಿಂದ ದೂರ ಹೋಗುತ್ತೆ. ಈಗ ನೋಡಿ ಬೆಂಡೆಕಾಯಿನ ಹುರಿತಾ ಇದ್ದೀನಿ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಪಲ್ಯಕ್ಕೆ ಏನೇನು ಬೇಕೋ ಎಲ್ಲ ಹೆಚ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೆಟೊ, ಖಾರದ ಪುಡಿ ಹಾಕ್ತೀನಿ ಫ್ರೆಂಡ್ಸ್, ಮೆಣಸಿನ್ಕಾಯಿ ಹಾಕಲ್ಲ. ಮಕ್ಕಳಿಗೆಲ್ಲ ಬಾಯಿಗೆ ಹಂಗೆ ಸಿಗುತ್ತೆ, ತಿನ್ನಲ್ಲ ಅಂದ್ಕೊಂಡ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿನ ಸುಲಿಗೆಜ್ಜಿಟ್ಕೊಂಡಿದ್ದೀನಿ, ಕಾಯಿ ತುರಿದಿಟ್ಕೊಂಡಿದ್ದೀನಿ. ಬೆಂಡೆಕಾಯಿನ ಹುರಿದಾಯಿತು. ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಬಿಟ್ಟು ಒಗ್ಗರಣೆಗೆ ಏನೇನು ಹಾಕ್ತೀವೋ ಹಂಗೆಲ್ಲ ಸ್ವಲ್ಪ ಈರುಳ್ಳಿನೂ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಆಮೇಲೆ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಚೆನ್ನಾಗಿ ಒಗ್ಗರಣೆಯಲ್ಲೇ ಫ್ರೈ ಆಗಬೇಕು ಫ್ರೆಂಡ್ಸ್, ಹಂಗಾದ್ರೇ ಚೆನ್ನಾಗಾಗೋದು ಪಲ್ಯ ಅದು. ಆಮೇಲೆ ಲಾಸ್ಟಲ್ಲಿ ಬೆಂಡೆಕಾಯಿ ಹಾಕ್ಕೊತೀನಿ. ನೋಡಿ ಬೆಂಡೆಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಬೆಂಡೆಕಾಯಿ ಹಾಕಿದ ತಕ್ಷಣ ಹುಣಸೆ ಹುಳಿ ಹಾಕಿಬಿಟ್ರೆ ಅದು ಲೋಳೆ ಅಂಶ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಹುಣಸೆ ಹುಳಿಗೆ ಅದು ಲೋಳೆ ಅಂಶ ಇರೋದಿಲ್ಲ, ಬೆಂಡೆಕಾಯಲ್ಲಿ ಹುರಿದಾಗ ಒಂದು ಸ್ವಲ್ಪ ಹೋಗಿರುತ್ತೆ. ಹುಣಸೆ ಹುಳಿ ಹಾಕಿದ ತಕ್ಷಣ ಆವಾಗೆಲ್ಲ ಹೋಗ್ಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಬೇಯಲಿ ಅಂದ್ಕೊಂಬಿಟ್ಟು ಮುಚ್ಚಿಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೋದೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ, ನಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ಡೈಲಿ ಮಾಡ್ತೀವಲ್ಲ ಹಂಗೆ ಹಾಕ್ಕೊಂಬಿಟ್ಟು ನೀರಿನ ಸ್ವಲ್ಪ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ತಾ ಇದ್ದೀನಿ. ನೋಡಿ ಇನ್ನು ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ಆಯಿತು, ಅಲ್ಲಿಗೆ ನಮ್ಮದು ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಆಮೇಲೆ
ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಚಪಾತಿ ಮಾಡೋಣ ಅಂತ ಎಲ್ಲ ತವಾಗೆ ಇಟ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ಆಯಿತು, ಒಂದು ಕಡೆ ಸೈಡಿಗೆ ಇಟ್ಬಿಟ್ಟು ಇವಾಗ ಚಪಾತಿ ಮಾಡಿದರೆ ಮಕ್ಕಳಿಗೆ ಟಿಫನ್ನಿಗೆ ಬೇಗ ಬೇಗ ಒಂದು ಕಡೆ ಚಪಾತಿ ಮಾಡೋಣ, ಒಂದು ಕಡೆ ಹರಿತಾ ಇದ್ದೀನಿ, ಒಂದು ಕಡೆ ಬೇಯಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೀಗೆ ಇರುತ್ತೆ ನನ್ನ ಡೈಲಿ ಬೆಳಗ್ಗೆ ರೊಟೀನು. ಎಷ್ಟು ಅರ್ಜೆಂಟ್ ಅಂದರೆ ಇಬ್ರಿಗೂ ಒಂದೇ ಅವಸರಕ್ಕೆ ಒಂದು ಸಲ ಹಿಂದ್ಗಡೆ ಅಮ್ಮ ಅದು ಕೊಡು ಇದು ಕೊಡು ಅಂತ ಕೇಳ್ತಾ ಇರ್ತಾರೆ. ಹೆಂಗೋ ಇವತ್ತು ನನ್ನ ಮಗಳೇನೆ ವಾರ ಮಾಡಿ ಹೋಗ್ತೀನಮ್ಮ ಅಂತಂದು ಸ್ನಾನ ಮಾಡ್ಕೊಂಡು ಎಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಅವಳೇ ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡ್ಕೊಂಡು ಹೋದ್ಲು. ಇವತ್ತೇನು ವಾರದ ಟೆನ್ಷನ್ ಇರಲ್ಲ. ವಾರ ಒಂದು ಆಯಿತು ಅಂತಂದರೆ ಅರ್ಧ ಕೆಲಸ ಮುಗ್ದಂಗೆ ಫ್ರೆಂಡ್ಸು. ಪೂಜೆ ಒಂದು ಮನೇಲಿ ಯಾರಾದರೂ ಮಾಡಿಬಿಟ್ರೆ ನೆಮ್ಮದಿ. ಪೂಜೆ ಮಾಡಿಲ್ಲ ಅಂತಂದರೆ ಇನ್ನೂ ವಾರ ಆಗಿಲ್ಲ ಅಂತ ಅದೇ ಆಗಿಬಿಡುತ್ತೆ. ಈಗ ಮಕ್ಕಳಿಗೆಲ್ಲ ಚಪಾತಿ ಬೇಯಿಸ್ಬಿಟ್ಟು ಚಪಾತಿ ಪಲ್ಯ ಮಕ್ಕಳಿಬ್ರಿಗೂ ತಿನ್ನೋಕೆ ಹಾಕ್ಕೊಡ್ತಾಯಿದ್ದೀನಿ. ಆಮೇಲೆ ಡಬ್ಬಿಗೂ ಹಾಕೋಣ ಅಂತ ಎಲ್ಲ ಬಾಕ್ಸ್ಗಳೆಲ್ಲ ತೊಳೆದಿದ್ದು ತಗೊಂಬಂದ್ಬಿಟ್ಟು ಬಾಕ್ಸು ಪ್ಯಾಕ್ ಮಾಡಿ ಅವ್ರವ್ರ ಲಂಚ್ ಬ್ಯಾಗಿಗೆ ಇಕ್ಕಿದ್ದೀನಿ ಫ್ರೆಂಡ್ಸ್. ಇಟ್ಬಿಟ್ಟು ಆಮೇಲೆ ಅವರಿಗೆಲ್ಲ ಕೊಟ್ಬಿಟ್ಟು ನನ್ನ ಮಗಳದ್ದೆಲ್ಲ ತಲೆ ಬಾಚಿಬಿಟ್ಟು ರೆಡಿ ಮಾಡಿ ಅವಳನ್ನೂ ಕಳಿಸ್ಬಿಟ್ಟು ಈ ಬಾಕ್ಸ್ ಎಲ್ಲ ನೋಡಿ ಅವ್ರವ್ರ ಬ್ಯಾಗಿಗೆ ಇಟ್ಬಿಟ್ಟು ನನ್ನ ಮಗ ರೆಡಿ ಆಗ್ತಿದ್ದ. ಹೆಣ್ಮಕ್ಳಂಗೆ ಏನೋ ಮಾಡ್ತಿದ್ದೀಯ ಅಂತ ಹೋದ್ರೇನು ಹಾಯ್ ಮಾಡ್ತಿದ್ದ. ಪೂಜೆನೂ ಆಯಿತು. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಪ್ಲೀಸ್ ನಿಮಗೆ ಇಷ್ಟ ಇದ್ದರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಹಿಂಗೆ ನೋಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.